ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಮನ್ಸು ಶುದ್ಧ ಮಾಡ್ಕೋಬೇಕಾ ನಾನು? ನನಗೆ ಹೇಳ್ತಾ ಇದ್ದೀರಾ? ಓ ಮೈ ಗಾಡ್, ನಡಿಯಮ್ಮ ತಾಯಿ. ಕೊಡಲ್ಲ ನಿನಗೆ, ಟೇಸ್ಟ್ ಕೊಡದೇ ಇದ್ರೆ ಯಾರು ಬಿಡೋರು? ಈ ಥರ ನಗ್ದೆ ಹೋದ್ರೆ ನನಗೆ ಬೇಜಾರಾಗಲ್ವಾ? ಹೇಳು ಹೋಗು. ಸ್ವೀಟ್ ಅಲ್ಲ ಗೈಸ್, ಖಾರ ಅದು ಸ್ವಲ್ಪ ತಗೋಬೇಕು. ಸೊ ಅದೇ ಲೇಸು ಅದು ಇದು ಎಲ್ಲ ತಗೋತೀನಿ ಇನ್ನ ಅಷ್ಟೇ. ಅದೇ ಮುಗ್ದೋಯ್ತು ಗೊತ್ತಾ? ಓಡ್ಬಿಟ್ಟು ಏನ್ ಮಾಡ್ತಾರೆ, ಸೀದಾ ಮನೆಗೆ ಹೋಗಿ ಮಲಿಕೊಂಡ್ಬಿಡ್ತಾರೆ. ನೀನ್ ಹೆಂಗೆ ಹೇಳ್ತೀಯ ಹಂಗೆ ಶಿಫ್ಟ್ ಆಗ್ತಾ ಇರುತ್ತೆ. ನೋಡೋಣ, ಬರೀ ಕಾಂಜಿ ಪಿಂಜಿ ಐಟಮೇ ತಗೊಳ್ಳೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಆಲ್ಮೋಸ್ಟ್ 9:45 ಆಗಿದೆ ಆ್ಯಂಡ್ ಸ್ನಾನ ಆಗಿದೆ ಗೈಸ್. ಇವತ್ತು ಏನಿಲ್ಲ, ನಾರ್ಮಲ್ ಟಿ.ವಿ ಬ್ಲಾಗ್ ಇರುತ್ತೆ. ನಾನು ಯಾವಾಗಲೂ ಸ್ಟಾರ್ಟ್ ಮಾಡಿದಾಗ ನಂಗೆ ಏನೂ ಐಡಿಯಾ ಇರೋದಿಲ್ಲ, ಏನು ಬ್ಲಾಗ್ ಇದು ಏನು ಎತ್ತ ಏನೂ ಐಡಿಯಾ ಇರೋದಿಲ್ಲ ಗೈಸ್. ಸೊ ಹೇಗೆ ಹೋಗುತ್ತೋ ಹಾಗೆ ಹೋಗೋಣ. ಸದ್ಯಕ್ಕೆ ಟಿಫನ್ ರೆಡಿ ಮಾಡಬೇಕು. ಇದು ನುಗ್ಗೆ ಸೊಪ್ಪು ಇನ್ನೊಂದು ಚೂರಿದೆ. ಐ ವಾಸ್ ಥಿಂಕಿಂಗ್ ನುಗ್ಗೆ ಸೊಪ್ಪಲ್ಲಿ ಏನಾದ್ರು ಒಂದು ಗೊಜ್ಜು ಥರ ಮಾಡಿಬಿಟ್ಟು ರೈಸ್ ಮಾಡಿಕೊಂಡು ಟಿಫನ್ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟಿಫನ್ ಜೊತೆ ನಿನ್ನೆ ಒಂದು ಬ್ರೆಡ್ದು ಸ್ವೀಟ್ ಕೈಂಡ್ ಆಫ್ ಥಿಂಗ್ ಮಾಡಿದ್ನಲ್ಲ, ಅದನ್ನು ಇವತ್ತು ಮಾಡ್ತೀನಿ. ಆ್ಯಂಡ್ ಅದರದ್ದು ರೆಸಿಪಿ ತೋರಿಸ್ತೀನಿ ಹೇಗೆ ಮಾಡೋದಂತೂ. ತುಂಬ ಈಸಿ ಇದೆ ಆ್ಯಂಡ್ ಟೇಸ್ಟಿ ಸಹ ಇತ್ತು ನೆನ್ನೆ. ಸೊ ಅದಕ್ಕೋಸ್ಕರ ಆಬ್ವಿಯಸ್ಲಿ ನೆನ್ನೆ ಹೇಳಿದ್ದೆ ನಾಳೆ ಮಾಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಅವ್ರು ಬರೋದು ಟೈಮ್ ಆಗುತ್ತೆ. ನಾವು ಯಜಮಾನ್ರು ಬರೋದು, ನಮ್ಮ ಭವಿಷ್ಯನೂ ಎದ್ದಿಲ್ಲ ಇನ್ನು. ಸೊ ಅವರಿಬ್ಬರು ಅವೈಲೇಬಲ್ ಇದ್ದಾಗ ಆವಾಗ ಬಿಸಿ ಬಿಸಿ ಮಾಡಿ ಕೊಡ್ತೀನಿ ಗೈಸ್. ಅಲ್ಲಿ ತನಕ ಕೀಪ್ ವೇಟಿಂಗ್, ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಯಜಮಾನ್ರು ಎಷ್ಟು ಲೇಟಾಗಿ ಬಂದಿದ್ದಾರೆ ಇವತ್ತು ಅಂತ. ಯಾಕ್ರಿ ಎಷ್ಟು ಲೇಟು? ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕೆಲಸ ಮಾಡ್ಬೇಕಲ್ಲಮ್ಮ. ತಾನಿ ಮನೆಗೆ ಬಂದೆ ಒಂದು 5 ನಿಮಿಷ. ನಮ್ಮ ಭವಿಷ್ಯ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಸ್ನಾನ ಮಾಡ್ಕೊಳ್ಳೋದೇ ಸರ್ಪ್ರೈಸು. ಹಂಗೆ ಸ್ನಾನ ಮಾಡಿದ್ರೆ ಸರ್ಪ್ರೈಸ್ ನಮಗೆ. ಅವಾಗ ಕೊಡ್ತಾಳೆ ಸರ್ಪ್ರೈಸ್ನ. ಇವಾಗ ಬರಲ್ಲ ನೋಡಿ, ಎಷ್ಟೊತ್ತಾದರೂ ಆಚೆ ಬರಲ್ಲ. ಸ್ನಾನ ಮಾಡ್ತಿದ್ದಾಳೆ, ತುಂಬ ಡೀಟೇಲಾಗೆ ಸ್ನಾನ ಮಾಡ್ಕೋಬೇಕು. ನಾನು ದಿನ ಸ್ನಾನ ಮಾಡ್ಕೋತೀನಿ ಗೈಸ್, ಆದರೆ 10-15 ನಿಮಿಷದಲ್ಲಿ ಆಚೆ ಬಂದ್ಬಿಡ್ತೀನಿ ಅಷ್ಟೇ. 10-15 ನಿಮಿಷನೂ ಬೇಡ ನನಗೆ, 10 ನಿಮಿಷದಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡು ಆಚೆ ಬರ್ತೀನಿ ಬೇಕಾದರೆ. ಹಾಂ, ಸ್ನಾನ ಮಾಡೋದು ಮೈಕೈನ ಹೋಗ್ಲಿ ಅಂತ, ಆಯ್ತಾ? ಮನಸ್ಸು ಶುದ್ಧ ಆಗಬೇಕು ಅಂತಂದ್ರೆ ಜ್ಞಾನ ಮಾಡೋದು. ಸೊ ನನ್ನ ಮನ್ಸು ಶುದ್ಧ ಮಾಡ್ಕೋಬೇಕಾ ನಾನು? ನನಗೆ ಹೇಳ್ತಾ ಇದ್ದೀರಾ? ಯಾರಿಗೆ? ಸ್ನಾನ ಮಾಡಿದ ತಕ್ಷಣ ಸ್ನಾನದ ಬಗ್ಗೆ. ಸ್ನಾನ ಮಾಡಿದ ತಕ್ಷಣ ಶುದ್ಧ ಆಗ್ಬಿಡ್ತೀವಿ ಅನ್ನೋದಲ್ಲ. ಸ್ನಾನ ಮಾಡಿದ್ರೆ ಮೈಯಲ್ಲಿರೋ ಕೊಳೆ ಹೋಗ್ಬೋದು. ಇನ್ನೇನು ಮತ್ತೆ? ಬಟ್ ಅರೆ ನಿಮ್ಗೆ ಶಾಂತಿ ಸಿಗ್ಬೇಕು ಅಂದ್ರೆ ಜ್ಞಾನ, ಒಳ್ಳೆತನ ಇದಿರ್ಬೇಕು. ಗೊತ್ತಾಯ್ತಾ ಗೈಸ್? ನಾವು ಈ ಸ್ನಾನದ ಬಗ್ಗೆ ಮಾತಾಡ್ತಾ ಇದ್ರೆ ಯಾವ್ದೋ ಹೋಗಿ ಪವಿತ್ರದಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತಲ್ಲ, ಪಾಪ ಮಾಡಿ ಕೂತ್ಕೊಂಡು. ಇವಾಗ ಯಾರು ಹೇಳಿದ್ದು ನಾವು ಶುದ್ಧವಾಗಿ ಹೋಗ್ಬಿಡ್ತೀವಿ ಸ್ನಾನ ಮಾಡಿದ ತಕ್ಷಣ ಅಂತ? ಜನಗಳು ಮಾಡ್ತಾರಲ್ಲ, ಅಲ್ಲೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ರೆ ಪಾಪ ಕಳೆದಾಗುತ್ತೆ. ಅದನ್ನ ಏನು ಕಳಿಯಲ್ಲ, ಕರ್ಮ ಇನ್ನೂ ಬಿಡಲ್ಲ. ಏನು ಮೆಡಿಟೇಟು ಮಾಡಬೇಕಾಗಿಲ್ಲ, ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಸಾಕು ಅಷ್ಟೇ. ನಮ್ಮ ತನದಲ್ಲಿ ಇರಬೇಕು, ತನ ಅನ್ನೋದಿದೆಯಲ್ಲ ಅದು ಒಳ್ಳೆಯದು. ಗೈಸ್, ನಿನ್ನೆ ರಾತ್ರಿ ಬ್ರೆಡ್ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡೋದ್ನಲ್ಲ, ಸೊ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಯಜಮಾನ್ರು ಬಂದಾದಮೇಲೆ ಅದನ್ನು ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಹೆಸರಿಲ್ಲ, ಮೇ ಬಿ ಫ್ರೆಂಚ್ ಟೋಸ್ಟ್ದು ಇದೊಂದು ಬೇರೆ ವೇ ಅಂತ ಹೇಳ್ಬೋದು. ಫ್ರೆಂಚ್ ಟೋಸ್ಟಿಗೆ ಎಗ್ ಹಾಕ್ತಾರೆ, ಬಟ್ ಇದಕ್ಕೆ ನಾನು ಎಗ್ ಹಾಕ್ತಾಯಿಲ್ಲ. ಯಾಕೆ ಅಂದರೆ ಇವತ್ತು ಗುರುವಾರ, ಸ್ವಲ್ಪ ಚೇಂಜಸ್ ಇದೆ, ಇದು ಮಾಡೋ ವೇ ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಕೋಬೇಕು ಅಂತ ಅಂದರೆ, ಒಂದು
3-4 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನೀವು ಎಷ್ಟು ಬ್ರೆಡ್ ಮಾಡ್ಕೋತಾ ಇದ್ದೀರಾ ಅದ್ರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ತುಪ್ಪ ತೊಗೊಳ್ಳೋದು. ತುಪ್ಪ ಅಥವಾ ಬಟರ್, ನಮ್ಮ ಮನೇಲಿ ಬಟರ್ ಇಲ್ಲ, ಅದಕ್ಕೋಸ್ಕರ ತುಪ್ಪ ತೊಗೋತಾ ಇದ್ದೀನಿ. ಅದಕ್ಕೆ ಸಕ್ಕರೆ ತೊಗೋಬೇಕು ಒಂಚೂರು, ಆ್ಯಂಡ್ ಬ್ರೆಡ್ ಇರಬೇಕು, ಹಾಲಿರಬೇಕು ಮತ್ತು ಚೀಸ್ ಇರಬೇಕು. ಈಗ ಫಸ್ಟು ತುಪ್ಪ ತೊಗೊಂಡಿದ್ದೀನಿ, ಇದರಲ್ಲೊಂದು 3-4 ಸ್ಪೂನ್ ಇದೆ ಗೈಸ್. ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇದಕ್ಕೆ ಪೌಡರ್ಡ್ ಶುಗರ್ ಸಹ ಹಾಕ್ಕೋಬೋದು, ನಿಮ್ಮ ಇಷ್ಟ. ಈಗ ನೆಕ್ಸ್ಟ್ ಬ್ರೆಡ್ಗೆ ಒಂದು ಸೈಡ್ ಮಾತ್ರ ಹಚ್ಚಿ. ಫುಲ್ಲು ಕವರ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಶುಗರು ಮತ್ತು ತುಪ್ಪ ಎಲ್ಲ ಸ್ಪ್ರೆಡ್ ಆದರೆ ಸಾಕು. ಒಂದು ಸೈಡ್ ಮಾತ್ರ ಹಚ್ಕೋಬೇಕು. ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬ್ರೆಡ್ ಮಾಡ್ಕೋಬೇಕನ್ಸುತ್ತೋ ಅಷ್ಟು ಬ್ರೆಡ್ಡು. ಒಬ್ರಿಗೆ 2 ಬ್ರೆಡ್ಡು ಅನ್ನೋ ಥರ ನಾನು ಮಾಡ್ಕೋತಾ ಇರೋದು ಗೈಸ್. ಇವಾಗ ಇಷ್ಟು ಬ್ರೆಡ್ಗೆ ಸಕ್ಕರೆ ಮತ್ತು ತುಪ್ಪ ರೆಡಿ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಇಷ್ಟು ಚೀಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಸ್ಲೈಸ್ ಇರೋ ಅಂಥ ಚೀಸ್ ತೊಗೊಂಬಂದರೆ ಬೆಟರ್ ಆಗುತ್ತೆ. ಒಂದು ಸ್ಲೈಸ್ ತೆಗೆದು ಹೀಗೆ ಬ್ರೆಡ್ ಮೇಲೆ ಇಟ್ಬಿಡ್ಬೋದು. ಈಗ ಏನು ಮಾಡಬೇಕು ನೆಕ್ಸ್ಟು ಅಂದರೆ, ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳಿ, ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಎಣ್ಣೆ ಗಿಣ್ಣೆ ಏನೂ ಹಾಕ್ಕೊಳ್ಳೋ ನೆಸೆಸರಿ ಇಲ್ಲ ಗೈಸ್, ಯಾಕೆ ಅಂದರೆ ಇದಕ್ಕೇನೆ ತುಪ್ಪ ಹಾಕಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಈಗ ತೆಗೆದು ಈ ಎರಡನ್ನು ಪ್ಲೇಸ್ ಮಾಡಿಬಿಡಿ. ಒಂದು ಹೆಂಚಲ್ಲಿ 2 ಆಗೋದು, ಐ ಗೆಸ್ 2 ಆಗೋದು, 4 ಆಗುತ್ತೆ. 4 ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ. ಹೈ ಫ್ಲೇಮ್ ಸ್ಟಾರ್ಟಿಂಗ್ ಇಟ್ಕೊಳ್ಳಿ, ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟು ಚೀಸ್ ಬೇಕೋ ಅಷ್ಟು ಚೀಸ್ ಹಾಕ್ಕೊಳ್ಳಿ ಗೈಸ್. 2 ಬ್ರೆಡ್ ಮೇಲೆ ಮಾಡ್ಕೊಳ್ಳಿ, ಯಾಕೆಂದರೆ ಈ ಬ್ರೆಡ್ನ ಅದ್ರ ಮೇಲೆ ಹೀಗೆ ದಬ್ಬಾಕಬೇಕು, ಅದಕ್ಕೋಸ್ಕರ. ಗೈಸ್ ನಾನು ಯಾವುದೋ ಗ್ಯಾನ್ದಲ್ಲಿ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಗೈಸ್, ಅದಕ್ಕೆ ಹಿಂಗಾಗೋಯ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಇದನ್ನೇ ತಿನ್ನೋದಕ್ಕೆ ಕೊಡ್ತೀನಿ ಅವ್ರಿಗೆ. ಕೈಯಲ್ಲಿ ಮಾತ್ರ ಮುಟ್ಟಕ್ಕೆ ಹೋಗಬೇಡಿ, ಯಾಕೆಂದರೆ ಶುಗರ್ ಇರುತ್ತೆ. ಸೊ ಶುಗರ್ ಕಂಟೆಂಟು ನಿಮ್ಮ ಕೈನ ಸಕ್ಕದಾಗಿ ಸುಟ್ಟಾಕ್ಬಿಡುತ್ತೆ. ಅಯ್ಯೋ ಶಿಟ್. ಓಕೆ, ಇವಾಗ ಹಿಂಗಾಗಿದೆಯಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ. ಇದಕ್ಕೆ ಇವಾಗ ಹಾಲು ಹಾಕಬೇಕು ಗೈಸ್. ಈ ಹಾಲೆಲ್ಲ ಹಿಂಗೋಗಬೇಕು, ಅಲ್ಲಿ ತನಕ ಇದನ್ನು ಕುದಿಸಿ ಚೆನ್ನಾಗೆ. ಈ ಟೈಮ್ನಲ್ಲಿ ಬ್ರೆಡ್ನ ಹಿಂಗೆ ಮಾಡೋದೆಲ್ಲ ಏನು ಕೆದಕಕ್ಕೆ ಹೋಗಬೇಡಿ ಗೈಸ್. ಇವಾಗ ಹಾಲು ಆಲ್ಮೋಸ್ಟ್ ಹಿಂಗೋಗ್ಬಿಟ್ಟಿದೆ. ಇವಾಗ ನಿಧಾನಕ್ಕೆ ಇದನ್ನು ಎತ್ತಿ ತಿರುವಾಕಬೇಕು. ಸ್ವಲ್ಪ ಟೈಮ್ ತೊಗೊಳ್ಳಿ, ತುಂಬ ಅರ್ಜೆಂಟಾಗಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇನ್ನು ಇದೊಂದು ಸ್ವಲ್ಪ ಇದಾಗಬೇಕು. ಓಕೆ, ಓ ಮೈ ಗಾಡ್, ಫ್ಲಾಪ್ ಶೋ ಆಗೋಯ್ತಲ್ಲ. ಅಯ್ಯೋ ರಾಮ, ಇದನ್ನು ನೋಡಿದ್ರೆ ತಿಂತಾರೋ ಇಲ್ವೋ ಅವರು ಇಬ್ರು. ಓಕೆ, ಸೀರಿಯಸ್ಲಿ ಇಷ್ಟೊಂದು ಕೆಟ್ಟಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇನ್ನೊಂದು ಬ್ರೆಡ್ ಮಾಡಿ ತೋರಿಸ್ತೀನಿ ಗೈಸ್. ಇವಾಗ ಇದು ನನಗೆ ಅಂತ ಮಾಡ್ಕೋತಾ ಇರೋದು, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಲೋ ಫ್ಲೇಮ್ನಲ್ಲಿ ಫಸ್ಟೇ ಇಟ್ಬಿಟ್ಟಿದ್ದೀನಿ ಗೈಸ್. ಇದು ಆ್ಯಕ್ಚುಲಿ ಸೀರಿಯಸ್ಲಿ ನೆನೆ ಎಷ್ಟು ಚೆನ್ನಾಗಿ ಬಂದಿತ್ತು. ಇವತ್ತು ನೋಡಿದ್ರೆ ಸ್ವಲ್ಪ ಸೀದೋಯ್ತು. ಆದರೂ ಇದನ್ನು ಕೊಡ್ತೀನಿ ಅವ್ರಿಗೆ, ನೋಡೋಣ ಏನಂತಾರೆ ಅಂತ. ನನಗೆ ಬೇಜಾರಾಗ್ತಾಯಿದೆ ಗೈಸ್, ಸೀದಿಸ್ಬಿಟ್ನಲ್ಲ ಅಂತ. ನೀವು ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ನಾನು ಒಂದೇ ಒಂದು ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಹೋದೆ, ಹಿಂಗಾಗೋಯ್ತು ಗೈಸ್. ಚೂರು ಇದು ತಿನ್ನು ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಬೆಂದ್ಬಿಡ್ತು. ಅದನ್ನು ಸ್ವಲ್ಪ ಬ್ಲ್ಯಾಕ್ ಆಗೋಯ್ತು. ಹೈ ಫ್ಲೇಮ್ನಲ್ಲಿ ಇಡಬಾರ್ದಾಗಿತ್ತು, ಲೋ ಫ್ಲೇಮ್ನಲ್ಲಿ ಇಡಬೇಕಿತ್ತು. ಸೀದೋಗಿರೋ ಸ್ಮೆಲ್ ಬರ್ತಾ ಇಲ್ವಾ? ಚೆನ್ನಾಗಿದೆಯಾ? ಓಕೆನಾ? ನಿನ್ನೆ ರಾತ್ರಿ ಮಾಡಿದ್ದೇನೆ ಇದು.
ನಿನ್ನೆ ರಾತ್ರಿ ಮಾಡಿದ್ದೇನೆ ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನಿನ್ನೆ ಸ್ವೀಟ್ ಸ್ವೀಟ್ ಇತ್ತ? ಅಯ್ಯೋ ಇವತ್ತು ಕಡಿಮೆ ಸ್ವೀಟ್ ಇದೆಯಾ? ಹಾಂ, ನೋಡ್ತಿಲ್ಲ. ಸಾಲ್ಟಿ ಇತ್ತು ಅನ್ನಿ ನೆನ್ನೆ. ಅಲ್ಲ ತಾಳಿ ಇವಾಗ ಗೊತ್ತಾಗುತ್ತೆ. ಇವತ್ತು ಸಾಲ್ಟಿನೇ ಇರುತ್ತೆ ನೋಡಿ. ಚೆನ್ನಾಗಿದೆಯಾ ನೆನ್ನೆ ಥರನೇ? ಸ್ವಲ್ಪ ಅದೇ ಸೀದೋಗದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನು ಮಾಡೋದು, ಸೀದಿಸ್ಬಿಟ್ಟಿದ್ದೀನಿ. ಭವಿಷ್ಯನ ಕೊಡ್ತೀನಿ. ಭವಿಷ್ಯ ತಗೋ, ನೆನ್ನೆ ಮಾಡಿದ್ದೆ ಆದರೆ ಇವತ್ತು ನಾನು ಶುಗರ್ ಕಟ್ ಇವತ್ತಿಂದ ಅಮ್ಮ ಮಾಡಿದ್ದಾನೆ, ತಿನ್ಬೋದು. ಅಮ್ಮನ ಪ್ರೀತಿ ಸೀದೋಗ್ಬಿಟ್ಟಿದೆ ಒಂಚೂರು, ಏನು ಅನ್ಕೋ. ಅಪ್ಪಂಗೆ ಸೀದಾಗಿಲ್ದಿರೋದು ಕೊಟ್ಟ? ಇಲ್ಲ ಅಪ್ಪಂಗೂ ಸೀದೋಗಿರೋದು. ಇಬ್ರದ್ದು ಒಂದೇ ಸರಿ ಮಾಡಿದ್ದು, ಸೊ ಒಂದೇ ಸರಿ ಸೀದೋಯ್ತು. ಸ್ನಾನ ಮಾಡ್ಕೊಂಡಿದ್ದಾಳೆ ನಮ್ಮ ಭವಿಷ್ಯ. ಟೇಸ್ಟ್ ಹೆಂಗಿದೆ ಅಂತ ಹೇಳು. ಒಂದೇ ಬೆಡ್ ತಗೊಳ್ಳೋದು ನಾನು. ಇನ್ನು ಮಿಕ್ಕಿದ್ದು ಅಪ್ಪಂಗೆ ಕೊಟ್ಟು. ಓಕೆ, ಶುಗರ್ ತಿನ್ನಲ್ವಲ್ಲ ನಮ್ಮ ಭವಿಷ್ಯ, ಅದಕ್ಕೋಸ್ಕರ. ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ಲ? ಚೆನ್ನಾಗೇ ಇದೆಯಂತೆ ಗೈಸ್. ಆಸ್ಮರ್ ಮಾಡ್ತಾರೆ. ಆಸ್ಮರ್ ಅಲ್ಲ ಅದು, ASMR. ಅದೇ ASMRನ ನಾನು ಆಸ್ಮರ್ ಅಲ್ಲ ಅದು. ಅದೇ ಓಕೆ, ತಿನ್ಕೋ ಅದು ಫುಲ್ಲು. ತಿನ್ನಲ್ಲ ಅಂದ್ಬಿಟ್ಟು ತಿಂತಾ ಇದ್ದಾಳೆ ಈಗ. ಓಕೆ ಬಿಡಿ, ತಿನ್ನಿ ಪಾಪ, ಮಗು ಅಲ್ವಾ, ಇವಾಗಲೇ ಶುಗರ್ ಕಟ್ ಆಫ್ ಎಲ್ಲ ಮಾಡಿದ್ರೆ ಪಾಪ ಬೆಳೆಯೋ ಮಗು. ಇವಾಗ ಅದೆಲ್ಲ ಮಾಡೋ ನೆಸೆಸರಿ ಇಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಶುಗರ್ ಜಾಸ್ತಿ ಯೂಸ್ ಮಾಡಲ್ಲ ಗೈಸ್, ಕಡಿಮೆನೇ ಯೂಸ್ ಮಾಡೋದು. ಆಹಾ, ನಂದು ಬ್ರೆಡ್ಡು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಹೋಗಿದ್ನಲ್ಲ, ಎಷ್ಟು ಚೆನ್ನಾಗಾಗಿದೆ ಗೈಸ್. ತೋರಿಸ್ತೀನಿ ತಾಳಿ. ಅವ್ರದ್ದು ಪಾಪ ಹಂಗೆ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು. ಇದನ್ನು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಕೈ ಯೂಸ್ ಮಾಡಬೇಡಿ ಗೈಸ್, ನಾನೇ ಹೇಳ್ಬಿಟ್ಟು ನಾನೇ ಯೂಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಯೂಸ್ ಮಾಡಬೇಡಿ. ಸಕ್ಕರೆ ಪಾಕ ಕೈಗೆ ಅಂಟ್ಕೊಂಡ್ರೆ ಸುಟ್ಟೋಗುತ್ತೆ ಕೈ. ಇದನ್ನು ಲೋ ಫ್ಲೇಮ್ನಲ್ಲೇ ಬೇಯ್ಲಿ ಗೈಸ್. ಪೇಷನ್ಸಿಂದ ಕಾದರೆ ಚೆನ್ನಾಗಿರೋ ತಿನ್ಬೋದು. ಗೈಸ್, ನಮ್ಮ ಭವಿಷ್ಯ ಫುಲ್ಲು ತಿನ್ನಲಿಲ್ಲ, ನನಗೆ ಕೊಟ್ಟಲು. ಸೊ ನಾನು ತಿನ್ಬಿಟ್ಟು ಹೇಳ್ತೀನಿ, ಸೀದೋಗಿರೋದು ನೋಡಿ. ಈ ಕಡೆ ಸೀದೋಗಿಲ್ಲ, ಸೊ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಸೀದೋಗಿದ್ರೆ ಸ್ವಲ್ಪ ಕಹಿ ಥರ ಬರುತ್ತೆ. ನೆನ್ನೆ ಮಾಡಿದ್ದಿದ್ದು ಸೂಪರಾಗಿತ್ತು. ಇವತ್ತೊಂದು ಸ್ವಲ್ಪ ಪೇಷನ್ಸಿಂದ ಮಾಡಿದ್ದಿದ್ರೆ ಸೂಪರಾಗಿ ಬರ್ತಾಯಿತ್ತು. ದಟ್ಸ್ ಓಕೆ, ಬಟ್ ನೀವು ಪೇಷನ್ಸಿಂದ ಮಾಡಿ. ಇನ್ನೊಂದು ಬ್ರೆಡ್ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ತೋರಿಸ್ತೀನಿ ತಾಳೆ. ನೋಡಿ ಗೈಸ್, ಇದು ಸೀದೋಗದೆ ಇರೋವಂಥ ಫ್ರೆಂಚ್ ಟೋಸ್ಟ್, ವಾಟ್ ಎವರ್, ನಂಗೆ ಗೊತ್ತಿಲ್ಲ ಇದನ್ನ ಏನಂತಾರೆ ಅಂತ. ಇದು ಸೀದೋಗದೆ ಇರೋದು, ಇದು ಸೀದೋಗಿರೋದು. ಇದು ಸೂಪರ್ ಟೇಸ್ಟಿಯಾಗಿರುತ್ತೆ ಗೈಸ್. ಸೊ ಗೈಸ್, ನಾನು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ. ನಮ್ಮ ಯಜಮಾನ್ರಿಗೆ ಅರ್ಧ ಕೊಡ್ತೀನಿ, ಸೀದೋಗದೆ ಇರೋದು. ರೆಕಾರ್ಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಸೀದೋಗದೆ ಇರೋದನ್ನು ತಿಂದೆ. ಸಕ್ಕತ್ತಾಗಿದೆ ಗೈಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನೋಡಿ. ಸಕ್ಕತ್ತಾಗಿಲ್ಲ ಅಂದರೆ ಮಾಡ್ಕೋಬೇಡಿ ಇನ್ನೊಂದು ಸರಿ. ಬಟ್ ನಿಜ, ಇದು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಗೈಸ್. ಇವಾಗ ನಮ್ಮ ಯಜಮಾನ್ರು ಜಿಮ್ ಹೋಗೋ ಟೈಮ್ ಆಯಿತು. ಭವಿಷ್ಯ ಏನೋ ಒಂದು ಮಾಡ್ತಾಳಂತೆ, ಅದೇ ಥರ ನಾನು ಮಾಡಬೇಕಂತ. ಇಲ್ಲಿ ಆ ಕಡೆ ನೋಡಿ ಹಿಂಗಿರುತ್ತೆ ಎನ್ವೈರ್ಮೆಂಟ್. ರೋಡಲ್ಲೆಲ್ಲ ಜನರು ಓಡಾಡ್ತಿರ್ತಾರೆ. ಇಲ್ಲಿ ನಿಂತ್ಕೊಂಡು ಅಂತ ಜೋರಾಗಿ ಕಿರ್ಚ್ಬೇಕು ಅಂದ್ರೆ ಅವ್ರಿಗೆ ಕಿವಿ ಗುಯಿ ಅನ್ಬೇಕು, ಆ ಥರ ಕಿರ್ಚ್ಬೇಕು. ಕಿರ್ಚು, ನೀವೊಂದ್ಸರಿ ಕಿರ್ಚ್ ತೋರಿಸಿ ಹೆಂಗೆ. ನಾನು ಅವಾಗಿಂದ ಕಿರ್ಚ್ತಾ ಇದ್ದೀನಿ. ಒಂದ್ಸರಿ ತೋರಿಸಿ. ಹಂಗೆ ಅಂದ್ಬಿಟ್ಟು ಓಡ್ಬಿಡ್ತೀನಿ, ಸರಿನಾ? 3, 2, 1. 3, 2, 1. ಯಾರು ನೋಡ್ತೀನಿ ಅಷ್ಟು ಜೋರಾಗಿ ಕಿರ್ಚೋದು. ಇವಾಗ ನೀನು ನಾನು 3, 2, 1.
ಇವಾಗ ಅಪ್ಪ ಬರಪ್ಪ ಆಚೆ ಬರಪ್ಪ ನಿಶಾ. ಅಪ್ಪ ಅನ್ನಲ್ಲ, ಅಪ್ಪ ಡಿಗ್ನಿಫೈಡು ಬೇರೆ. ಡಿಗ್ನಿಫೈಡ್. ನಾವೆಲ್ಲ ಏನು ಸ್ವಲ್ಪ ಕೊಂಕೊಂಗಂಗ್ ಆಡ್ತಾ ಇದ್ವಿ. ಪೆಂಗಿ ಪೆಂಗಂಗೆ ಆಡುತ್ತೆ ಇದು ಮಗು. ಏನು ಮಾಡೋದು, ಮಗುಗೆ ಖುಷಿ ಪಡ್ಸೋದಕ್ಕೆ ಒಂದೊಂದ್ಸರಿ ನಾವು ಪೆಂಗಂಗೆ ಆಡಬೇಕಾಗತ್ತೆ. ಅದಕ್ಕೇನೆ ಆಡಿದ್ದು ನನ್ನ ಹತ್ರ. ಇಲ್ಲ ಆಡಲ್ವಾ ಹಂಗೆ ಇನ್ನ ವಿಚಿತ್ರವಾಗಿ ಆಡ್ತಾ ಇರ್ತಾರೆ ಗೈಸ್. ಅದೇ ನಾವು ಆಡ್ತಾ ಇರ್ತೀವಿ ಅಷ್ಟೇ, ಬೇರೆಯವ್ರು ಇರಲ್ಲ ಇದ್ರಲ್ಲಿ ಬೇರೆಯವ್ರು ಇದ್ರು ಅಷ್ಟೇ. ಆಯ್ತಾ, ನಾನು ಇಷ್ಟು ಡೀಸೆಂಟ್ ಅಂತ ಅಪ್ಪನ ಕೇಳು. ಅಪ್ಪ ಅಮ್ಮ ಎಷ್ಟು ಡೀಸೆಂಟ್ ಅಪ್ಪ. ಅಲ್ಲ ಅಂತ ಇದೆ ಅಂತ ಇರೋದು. ಐಫೋನ್ ಕ್ಯೂಪಿ ಅರಿಸ್ಟೋರೋಮ್ ಪ್ರಾತಿ ಗೈಸ್, ನಮ್ಮ ಭವಿಷ್ಯ ಸ್ನಾನ ಮಾಡಿದ್ದಾಳೆ ಇವತ್ತು. ಹೌದು, ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡಿ ಗೈಸ್. ಇವಾಗ ಏನು ನೆಕ್ಸ್ಟ್ ಪ್ಲಾನ್? ಭವಿಷ್ಯ ಏನು ಮಾಡ್ಬೇಕೀಗ? ಇವಾಗ ಸ್ವಲ್ಪ ರೆಡಿ ಆಗ್ಬಿಟ್ಟು ಆಚೆ ಹೋಗೋದು. ನಂಗೆ ಏನು ಬೇಡ, ನಂಗೆ ಏನು ಹುಡುಕ್ತಿಲ್ಲ. ಸುಮ್ಮನೆ ಹೋಗ್ತಾ ಇರೋದ ಈಗ? ಸುಮ್ಮನೆ ಏನಕ್ಕೆ ಹೋಗ್ಬೇಕು ಭವಿಷ್ಯ? ಪೆಟ್ರೋಲ್ ಎಲ್ಲ ಮಜಕ್ಕೆ ಮಜಾ ಬರುತ್ತೆ ಗೈಸ್, ಮನೇಲಿ ಇದ್ರೆ ಮಜಾ ಬರಲ್ಲ. ಏನಿಲ್ಲ ಗೈಸ್, ಏನೋ ಒಂದು ಅವಳು ಹುಡುಕ್ತಾ ಇದ್ದಾಳೆ, ಅದನ್ನ ತಗೊಳೋದಕ್ಕೆ ಹೋಗ್ತಾ ಇರೋದು. ನನಗೆ ಗೊತ್ತು. ಏನ್ ಗೊತ್ತು ನಿಂಗೆ? ನಾನು ನಿಮ್ಮಮ್ಮ ಎಲ್ಲ ಗೊತ್ತು ನಿಮಗೆ. ಅಲ್ಲ, ನಿಮ್ದು ಏನು ಪ್ಲಾನು ಅಂತ ಗೊತ್ತು ನನಗೆ. ಅಲ್ಲಿ ನೋಡಿ ಗೈಸ್, ದೇವ್ರ ಥರ ರೆಡಿ ಮಾಡಿಕೊಂಡು ಅವ್ರ ಪಾಡ್ಗೆ ಅವರು ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ನನಗೆ ಯಾಕೆ ಬೇಕು ಇವರು ಸಾಬರಿ ಅಂತ. ಇವ್ರು ಉಸಾಬರಿ ಅಂದಿದ್ದು ನಾನು. ಉಸಾಬರಿ ಅಂದ್ರೆ ಗೊತ್ತಿಲ್ವಾ? ಬರೀ ಗೈಸ್, ಏನೋ ಒಂದು ಹೇಳಿದ್ರೆ ಅದಕ್ಕೆ ಬೀಪ್ ಹಾಕ್ಬೇಕಾಗತ್ತೆ. ಅಪ್ಪ ಊಸ ಬರಿ ಅಂದ್ರೆ ಏನಂತ ಗೊತ್ತಾ ಅಂತ ಕೇಳ್ತಾ. ಬೇರೆ ಅವ್ರದ್ದೆಲ್ಲ ವಿಷಯ ನಮ್ಗೆ ಏನಕ್ಕೆ, ಅವ್ರದ್ದು ವ್ಯವಹಾರ ನಮಗೇನಿಕ್ಕೆ. ಗೈಸ್, ಯಾವಾಗಲೂ ಹಿಂಗೆ ಹೋಗೋದು, ಯಾವಾಗಲೂ ಇದೇ ರೆಡಿ. ಮೇಲ್ಗಡೆ ಜರ್ಕಿನು, ಒಳಗಡೆ ಕಲರ್ ಟೀ ಶರ್ಟ್. ಯಾವ್ದು ಹಾಕಿದ್ದಾರೆ ಅಂತಾನೂ ಗೊತ್ತಾಗಲ್ಲ ಒಂದೊಂದ್ಸರಿ. ಇಲ್ಲೇ ಇದೆಪ್ಪ. ಸರ್, ಎಷ್ಟು ಗಂಟೆಗೆ ಬರ್ತೀರಾ ವಾಕ್ಗೆ? ಸರಿ, ಹೆಲ್ಮೆಟ್ ತಗೊಳ್ಳಿ. ಬಾಯ್. ಗಾಯ್ಸ್, ಇವಾಗ ನಾನು ಭವಿಷ್ಯ ಹೊರಟಿದ್ದೀವಿ. ಗೊತ್ತಿಲ್ಲ ಏನು ತೊಗೋತಾಳೆ ಅಂತ, ಆದರೆ ತೋರಿಸಲ್ಲ ಅನ್ಕೋತೀನಿ. ತೊಗೊಂಡ್ರು ಅವಳು ಏನು ತೊಗೋತೀಯ ಅಂತ ಗೊತ್ತಿಲ್ಲ, ತೊಗೊಂಡ್ರು ತೋರಿಸಲ್ಲ ಅಂತ ಅನ್ಕೋತೀನಿ. ತಗೋತೀನಲ್ಲ ಚಾಕ್ಲೇಟ್ಗಳು ಒಂದು 2-3. ಹೌದಾ? ಬಿತ್ತು. ಹೆಲ್ಮೆಟ್ ಹಾಕ್ಕೊಳ್ಳಿ ಗಾಯ್ಸ್. ನಡಿಯಮ್ಮ ತಾಯಿ. ಗೊತ್ತಾಯ್ತಾ ಗೈಸ್, ಈ ಥರ ಚಟಾಕ ಪಟಾಕ ಅಂತ ತೊಗೋಬೇಕಂತ ಹೇಳಿ ಚಟಾಕ ಪಟಾಕ ತಗೋ. ಇದೆಲ್ಲ ಬೇಡ, ಯಾಕಂದ್ರೆ ಇದೆಲ್ಲ ತಣ್ಣಗಿರ್ಬೇಕು, ಬಿಸಿ ಇದೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಇದು ಇದೆಲ್ಲ ಟೇಸ್ಟ್ ಕೊಡಲ್ಲ ನಿನಗೆ. ಟೇಸ್ಟ್ ಕೊಡದೇ ಇದ್ರೆ ಯಾರು ಬಿಡೋರು? ಅಮ್ಮ ಇನ್ನೊಂದು ಟ್ರಿಪ್. ಟ್ರಿಪ್ಗಾ? ಸರಿ ಆಯ್ತು. ಇನ್ನೂ ಫಿಕ್ಸೇ ಆಗಿಲ್ಲ ಟ್ರಿಪ್ಪು, ಎಲ್ಲಿಗೆ ಹೋಗೋದು ಏನು ಕತೆ ಅಂತ. ಆಗಲೇ ಟ್ರಿಪ್ಪಿಗೆ ತಗೋತಾ ಇದ್ದಾಳೆ. ಮಿಠಾಯಿ ಅದೆಲ್ಲ ಬೇಡ ನನಗೆ. ಆಯಿತು ಗಾಯ್ಸ್, ಭವಿಷ್ಯನ್ ಶಾಪಿಂಗು. ಬರೀ ಚಾಕ್ಲೇಟ್ಸ್ ತೊಗೊಂಡಿದ್ದಾಳೆ. ಮೋಮೋಸ್ ನೋಡ್ತಾ ಇದ್ದಾಳೆ ಆ ಕಡೆ. ಮೋಮೋಸ್ ಇದ್ರೆ ಓಕೆ. ಕಾಫಿ ಕುಡಿಯೋಕ್ಕೋಸ್ಕರ ಬಂದಿದ್ದಾಳೆ. ನನ್ನ ಭವಿಷ್ಯಂಗೆ ದಹಿ ಪೂರಿ ಕೊಡಿಸಿ. ಕಾಫಿ ತೊಗೊಂಡಿದ್ದೀನಿ. ನನ್ನ ಭವಿಷ್ಯ ಅಲ್ಲಿ ದಹಿ ಪುರಿಗೆ ಕಾಯ್ತಾ ಇದ್ದಾಳೆ. ಕುಕ್ಕು ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ದೊಡ್ಡದಾಗಿದೆ. ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆಯಾ? ಇಲ್ಲಿ ನಾನೊಂದು ಕೊಂಡು ತಗೋತೀನಿ ಇವತ್ತು. ಒಳ್ಳೆ
ಹೇಳ್ದಾಯ್ತು ಶುಗರ್ ಸ್ವಲ್ಪ ಕಮ್ಮಿ ಹಾಕಿ ಅಂತ ಹೇಳಿದೆ. ಯಾಕೆಂದರೆ ದಹಿ ಪುರಿನೂ ಸ್ವೀಟ್ ಆಗಿತ್ತು, ಇದು ಸ್ವೀಟ್ ಆಗಿ ಹೋಗಿದೆ. ಇದ್ರೆ ಭವಿಷ್ಯಂಗೆ ಇವತ್ತು ದಹಿ ಪುರಿ ಹೊಟ್ಟೆ ತುಂಬ ಆಗೋದು, ಜಾಸ್ತಿ ಕೊಟ್ಟಿದ್ರು. ಹೌದು. ಇವಾಗ ಮನೆಗೆ ಬಂದ್ವಿ. ಅಲ್ಲಿ ಹೋಟೆಲಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ಅಲ್ಲಿ ಹೋಟೆಲ್ ಎಂಪ್ಲಾಯಿ ಒಬ್ಬರು, ನೀವು ಯಾವಾಗಲೂ ವಿಡಿಯೋ ತಗೋತಾ ಇರ್ತೀರಲ್ಲ, ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದ್ರು. ಹಾಂ ಹೌದು ಇದೆ ಅಂತ ಹೇಳಿದೆ. ಚಿತ್ರ ಅನ್ಫಿಲ್ಟರ್ಡ್ ಅಂತ ಸಬ್ಸ್ಕ್ರೈಬ್ ಆಗಿ ಸರ್ ಅಂತ ಹೇಳಿದೆ. ಅದಾದಮೇಲೆ ಹೌದಾ ಮೇಡಮ್ ಅಂತ ಹೇಳಿಬಿಟ್ಟು ನಾನು ಬಿಲ್ ಪೇ ಮಾಡ್ತಾ ಇದ್ದೆ. ಕಾಫಿ ಮತ್ತು ದಹಿ ಪುರಿ ತೊಗೊಂಡಲ್ಲ, ಬಿಲ್ ಪೇ ಮಾಡ್ತಾ ಇದ್ರೆ ಎಷ್ಟು ಮಿಲಿಯನ್ ಫಾಲೋವರ್ ಮೇಡಮ್ ನೀವು, ಎಷ್ಟು ಮಿಲಿಯನ್ ಫಾಲೋವರ್ ಮೇಡಮ್ ನಿಮ್ದು ಅಂದ್ಬಿಟ್ಟು ಎಷ್ಟು ಮಿಲಿಯನ್ ಮೇಡಮ್ ಅಂತ ಕೇಳಿದ್ರು. ಅದಕ್ಕೆ ನಾನು ಇಲ್ಲ ಸರ್ ಇವಾಗ ಸ್ಟಾರ್ಟ್ ಮಾಡಿರೋದು ರೀಸೆಂಟಾಗೆ, ಇನ್ನು 1080 ಆಗಿದೆ ಅಂತ ಹೇಳಿದೆ ಗೈಸ್. 80 ಅಲ್ಲ, ಇವಾಗ 90 ಆಗಿದೆ. ಸೊ ಹಾಗೆ ಹೇಳಿದೆ ಗೈಸ್. 1 ಮಿಲಿಯನ್ ಆಗಿದೆ ಅಂತ ಹೇಳೋ ದಿನಗಳು ಬರುತ್ತೆ. ಬಟ್ ಸದ್ಯಕ್ಕೆ ಅವ್ರು ಕೇಳಿದ ತಕ್ಷಣ ನನಗೆ ನಗುವೂ ಬರ್ತಾ ಇದೆ, ಈ ಕಡೆ ಅಯ್ಯೋ ಅಂತಲೂ ಅನ್ನಿಸ್ತಾ ಇದೆ. ಎರಡು ಮಧ್ಯದಲ್ಲಿ ನಿಂತ್ಕೊ ಸಿಚುವೇಶನಲ್ಲಿ ಇದ್ದೆ. ನಮ್ಮ ಭವಿಷ್ಯ ಇದ್ದಿದ್ದರೆ ಅವಳೇನಾರು ಕೇಳಿಸ್ಕೊಂಡಿದ್ದಿದ್ರೆ ಅಲ್ಲಿ ನಕ್ಬಿಟ್ಟಿರೋಳು. ಅಲ್ಲ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂದರೆ ಓಕೆ, ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಮೇಡಮ್ ಅಂದ್ಬಿಟ್ರು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸಿ ಕೊಟ್ಟೆ ಗೈಸ್. ಬೇಗ ಮಾಡಿಸಿ ಗೈಸ್, ಅಷ್ಟೊಂದು ಮಿಲಿಯನ್ನೇ ಆಗೋಗ್ಬಿಡ್ಬೇಕು ಈಗಲೇ ಅಂತ ಎಲ್ಲ ದುರಾಸೆ ಇಲ್ಲ. ನಿಧಾನಕ್ಕಾದರೂ ಪರವಾಗಿಲ್ಲ, ಸ್ವಲ್ಪ ಗ್ರೋತ್ ಹಾಗೆ ಆಗ್ತಾಯಿದ್ರೆ ಖುಷಿಯಾಗುತ್ತೆ. ನಾವು ಏನೇನೋ ಮಾಡಬೇಕು ಆ್ಯಕ್ಚುಲಿ. ಇನ್ನು ನೀವು ಐಡಿಯಾಸ್ ಕೊಡ್ತಾ ಇದ್ದೀರಾ, ಮಾಡೋದಕ್ಕೆ ಒಬ್ಬೊಬ್ರು ರೆಡಿ ಇರೋದಿಲ್ಲ ಒಂದೊಂದು ಸರಿ. ಗೈಸ್ ನೆನ್ನೆ ಅಲ್ಲಿ ಅದು ಬ್ರೆಡ್ ತಿಂತ ಇದ್ದೆ ಗೊತ್ತಾ, ಅವಾಗ ಅಂತ ಕಿರ್ಚ್ಬಿಟ್ಟೆ ಗೊತ್ತಾ, ಅದಕ್ಕೆ ಕಚ್ಕೊಬಿಟ್ಟೆ ಬಾಯಿ ಅಂತ. ನೋಡಿ ಅಲ್ಲಿ ಹುಣ್ಣೆ ಆಗೋಗಿದೆ. ಹುಣ್ಣೆ ಹೋಗಿದೆ. ತೋರ್ಸು ಅಲ್ಲೇ ನಮ್ಮ ಅತ್ತೆ ಇದ್ರು ಒಬ್ರು, ಅವರು ಏನೋ ಚಿಕನ್ ಸಾರೋ ಏನೋ ಮಾಡಿದ್ರು. ಓಕೆನಾ, ಊಟಕ್ಕೆ ಕೇಳಿಸ್ಕೊ, ಊಟಕ್ಕೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಕಸಿನ ಯಾರೋ ಬೇಡ ನನಗೆ ಸ್ಟಮಕ್ ಅಲ್ಸರ್ ಆಗಿದೆ ಅಂತ ಹೇಳಿದ್ರು. ಆಯಿತಾ, ಸ್ಟಮಕ್ ಅಲ್ಸರ್ ಆಗಿದೆ ಅಂತ ಹೇಳಿದ್ರೆ ನಮ್ಮತ್ತ ಏನು ಸಾರು ತಿನ್ಕೊಬಂದೆ ಅಂದರು. ಅರ್ಥ ಆಯ್ತಾ? ಈ ಥರ ನಗ್ದೆ ಹೋದ್ರೆ ನನಗೆ ಬೇಜಾರಾಗಲ್ವಾ ಹೇಳು. ಹೋಗು ಗೈಸ್, ನಾನು ಮಾಡೋ ಒಂದು ಜೋಕಿಗೆ ಅವಾಗಿಂದ ಕೇಳ್ತಾ ಇದ್ದೀನಿ. ನಿಮಿಷ ಹಿಂಗೆ ಏನಂದ್ಲು ಗೊತ್ತಾ, ವಿಡಿಯೋ ಆಫ್ ಮಾಡಿಬಿಟ್ಟು ಅದಾದ್ಮೇಲೆ ಇವಾಗ ಆನ್ ಮಾಡು, ನಾನು ನಕ್ಬಿಡ್ತೀನಿ, ಎಡಿಟ್ ಮಾಡಿಬಿಟ್ಟು ಹಾಕೋ ಅಂತ ಹೇಳ್ತಾಳೆ. ಕಾಮಂಗಿ ಹೋಗು ಆ ಕಡೆ ಹೋಗಿ, ನಿಂದೇನಿದೆಯೋ ಅದು ನೋಡ್ಕೊ ಹೋಗು. ನಾನು ನಿಮ್ಮಪ್ಪ ಬಂದಾದ್ಮೇಲೆ ಹೊರಟೋಗ್ತೀನಿ. ನಾನು ಏನಂತ ಅನ್ಕೊಂಡೆ ಅಂತ, ನಾನು ಹೇಳಿದ್ದೆ ಕೇಳಿಸ್ಕೊಂಡಿಲ್ಲ. ನಾನು ಹೇಳಿದ್ದೆ ಕೇಳಿಸ್ಕೊಂಡಿಲ್ಲ ಅವಳು, ಅದಕ್ಕೇನೆ ನಗು ಬಂದಿಲ್ಲ. ಓಕೆ ಗೈಸ್, ನಾನು ಶುರು ಮಾಡ್ತೀನಿ. ಓಕೆ ಗೈಸ್, ಇವಾಗ ನಮ್ಮ ಭವಿಷ್ಯ ಏನೇನು ತೊಗೊಂಡಿದ್ದಾಳೆ ಅಲ್ಲಿ ಚಾಕ್ಲೇಟ್ಸು, ಅದನ್ನೆಲ್ಲ ಇವಾಗ ನಿಮಗೆ ಪ್ರದರ್ಶನ ಮಾಡ್ತಾಳೆ. ಇವಾಗ ಏನೇನು ತಗೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ. ಓಕೆನಾ? ರೆಡಿ ಗೈಸ್? ಮಾಡಬೇಡ. ರೆಡಿ? ನೋಡಿ ಗೈಸ್, ಜಾಮ್ಸ್ ಇದೇನೋ ತಗೊಂಡೆ, ಚಾಕಿ ಸ್ಟಿಕ್ಸ್ ಅಂತ. ಇದು 10 ರೂಪೀಸ್ ಚಾಕಿ ಇದ್ದಂಗಿತ್ತು ಗೈಸ್ ನೋಡಕ್ಕೆ. ನಂಗೆ ಚಾಕಿ ತುಂಬಾ ಇಷ್ಟ, ಅದಕ್ಕೆ ನಾನು ಇದು ತಗೊಂಡೆ. ಆಮೇಲೆ ಮಿಲ್ಕಿ ಬಾರ್ ನೋಡಿ ಗೈಸ್, ಇದು ನಮ್ಮ ಮಮ್ಮಿಗೆ ಇಷ್ಟ, ಅದಕ್ಕೆ ನಮ್ಮ ಮಮ್ಮಿ ಕೊಡ್ಸು ಅಂತ ಕೇಳಿದ್ರು, ಅದಕ್ಕೆ ಕೊಡ್ಸು ಗೈಸ್. ಅಪರೂಪಕ್ಕೆ ಇಷ್ಟ, ಯಾವಾಗಾದ್ರು ತಿನ್ಬೇಕು ಅನ್ಸುತ್ತೆ ಅಷ್ಟೇ. ಇದು ಫ್ರೂಟೆಲ್ಲ ನೋಡಿ ಗೈಸ್, ಆರೆಂಜ್ ಫ್ಲೇವರ್ ಒಂದು, ಪಿಂಕ್ ಫ್ಲೇವರ್ ಒಂದು. ನಂಗೆ ಯಾಕೋ ಗ್ರೇಪ್ ಯಾಕೋ ನಂಗೆ ಇಷ್ಟನೇ ಆಗಲಿಲ್ಲ, ಬೋಸದಿ ತಗೊಂಡಿದ್ದೆ. ಸೊ ಇದು ನನಗೆ ಇಷ್ಟ, ಇದು ಗೊತ್ತು ನಂಗೆ ಇಷ್ಟ ಆಗುತ್ತೆ ಅಂತ. ಇದು ಹೊಸ ಟ್ರೈ ಮಾಡ್ತಾ ಇರೋದು ಇವಾಗ. ಅದಾದ್ಮೇಲೆ ಇದೇನೋ ಜೆಲ್ಲಿ ನಮ್ಮಮ್ಮ ತಗೋ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ನನಗೇನೆ, ಬಟ್ ಆದ್ರೆ ಅದೇ ಸ್ಟೋನ್ ನ್ಯಾಚುರಾ ತಗೊಂಡಿದ್ದೀನಿ ನಾನು. ಅದಕ್ಕೆ ಇದೆಲ್ಲ ಟೂಟು ತಗೊಂಡಿರೋದು, ಯಾಕಂದ್ರೆ 5 ರೂಪೀಸ್ ಅಲ್ವಾ, ಅದಕ್ಕೆ. ನೋಡಿ ಇದೇನೋ ಬ್ಲಾಸ್ಟ್ ಅಂತೆ, ಬ್ಲಾಸ್ಟ್ ಏನೋ ಟ್ಯಾಮರಿನ್ ಫ್ಲೇವರ್ದು. ಸೊ ಇದೊಂದು ಇದು 2 ತಗೊಂಡಿರೋದು. ಇದು ಮ್ಯಾಂಗೋ, ಇದು ಗ್ವಾವಾ, ಇದು ಲಿಚ್ಚಿ, ಮತ್ತೆ ಮ್ಯಾಂಗೋ, ಮತ್ತೆ ಅದೇ ಟ್ಯಾಮರಿಂಡು, ಇದು ರಾ ಮ್ಯಾಂಗೋದು.
ಆಮೇಲೆ ಮತ್ತೆ ಲಿಚಿ. ಇದು ಕಿಸ್ಮಿ ನಮ್ಮ ಅಮ್ಮ ಕೊಡ್ಸು ಅಂತ ಅಂದ್ರು ಗೈಸ್, ಏನೋ ನಮ್ಮ ಅಮ್ಮಂಗೆ. ಇದು ಹಳೆ ಕಾಲದ್ದು ಚಾಕ್ಲೇಟ್ ಗೈಸ್, ಅದಕ್ಕೆ ಅದು ಕೊಡಿಸ್ದೆ ಆಯ್ತಾ. ನಮ್ಮ 80ನಲ್ಲಿ ಹುಟ್ಟಿರೋ ಅಥವಾ 90ನಲ್ಲಿ ಹುಟ್ಟಿರೋ ಅಂತ ಪೀಪಲ್ಗೆ ಗೊತ್ತಿರುತ್ತೆ ಕಿಸ್ಮಿ ಚಾಕ್ಲೇಟ್. ಇದು ಚಾಕ್ಲೇಟ್ ತಗೊಂಡೆ. ಆಮೇಲೆ ಇದು ಪಾಪ್, ಮ್ಯಾಜಿಕ್ ಪಾಪ್ ತಗೊಂಡೆ. ಇಷ್ಟೇನಾ? ಆಮೇಲೆ ಇದು ಕ್ರಿಸ್ಪೆಲ್ಲೋ ತಗೊಂಡೆ, ಎರಡು ಕ್ರಿಸ್ಪೆಲ್ಲೋ. ಆಮೇಲೆ ಇದು ನಮ್ಮ ಮಮ್ಮಿ ತಗೋ ಅಂತ ಅಂದ್ರೆ ಕಳಿಸಿ, ಅದಕ್ಕೆ ಅದು ತಗೊಂಡು. ಅವಳಿಗೆ ಇಷ್ಟ ಗೈಸ್ ಅದು ಇಂಬ್ಲಿ. ಇಲ್ಲಿ ನೋಡಿ, ಅದೇ ಫಸ್ಟಲ್ಲೇ ನೋಡಿದೆ ಗೊತ್ತಾ ಚುಪಾ ಚುಪ್ಸ್ ಅಂತ ಅಂದ್ಬಿಟ್ಟು ಅದು ತಗೋಬಿಟ್ಟೆ. ಅದಾದ್ಮೇಲೆ ಒಂದು ಆರೆಂಜ್ ಆಜ್ಮೂಲ ತಗೊಂಡೆ ಗೈಸ್. ಮುಗೀತಾ? ಅಷ್ಟೇ. ಅದಾದ್ಮೇಲೆ ಗೈಸ್ ಇವಾಗ ಇನ್ನ ಒಂದು ಅದೇ 5 ರೂಪೀಸ್ ಡೈರಿ ಮಿಲ್ಕ್ ಬರುತ್ತಲ್ಲ, ಆ ಥರದ್ದು ಅಲ್ಲಿ ಇರಲಿಲ್ಲ. ಬಟ್ ಆದರೆ ಅದೆಲ್ಲ ಅದು ಸ್ವಲ್ಪ ತಗೋತೀನಿ ನಾನು, ಯಾಕಂದರೆ ನಂಗೆ ಬೇಕು. ಅದಾದ್ಮೇಲೆ ಅದು ಬಿಟ್ಟು ಇನ್ನು ಖಾರದ್ದು, ಇದೆಲ್ಲ ಸ್ವೀಟ್ ಅಲ್ಲ ಗೈಸ್, ಖಾರದ್ದು ಸ್ವಲ್ಪ ತಗೋಬೇಕು. ಸೊ ಅದೇ ಲೇಸು ಅದು ಇದು ಎಲ್ಲ ತಗೋತೀನಿ ಇನ್ನು ಅಷ್ಟೇ. ಅದೇ ಮುಗ್ದೋಯ್ತು, ಅದೇ ಬಿಟ್ಟರೆ ಇನ್ನೆಲ್ಲ ಮುಗೀತು. ಓಕೆ ಗೈಸ್, ಇವಾಗ ಇನ್ನೇನು ನಮ್ಮ ಯಜಮಾನ್ರು ಬರ್ತಾರೆ. ಸೊ ಇವಾಗ ಅವ್ರ ಜೊತೆ ಹೋಗ್ತೀನಿ ವಾಕಿಂಗ್ಗೆ. ತುಂಬ ಇಂಪಾರ್ಟೆಂಟು ಗೈಸ್ ನನಗೆ ವಾಕ್ ಮಾಡೋದು, ಏಕೆಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ನನಗೆ ಯಾವುದೇ ಥರದ್ದು ಎಕ್ಸಸೈಸ್ ಮನೆಯಲ್ಲಿ ಆಗೋದಿಲ್ಲ. ನಾರ್ಮಲ್ ಮನೆ ಕೆಲಸ ಮಾಡ್ತೀನಿ ಅಷ್ಟೇ, ಅದು ಎಕ್ಸಸೈಸ್ ಅಲ್ಲ. ಸೊ ವಾಕ್ ಮಾಡಿದ್ರೆ ಒಂದು ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಇಲ್ಲ ಅಂದರೆ ಇನ್ನೂ ದಪ್ಪಾಗೋಗ್ಬಿಡ್ತೀನಿ. ಟೈಮು ಗೈಸ್, ನಮ್ಮ ಯಜಮಾನ್ರಿಗೆ ಕರೆಕ್ಟ್ ಟೈಮ್ ಗೊತ್ತಿರುತ್ತೆ, ಎಷ್ಟು ಗಂಟೆಗೆ ಬರೋಕ್ಕಾಗುತ್ತೆ, ಯಾವ ಪ್ಲೇಸ್ನಲ್ಲಿ ಇದ್ದರೆ, ಎಷ್ಟು ಕಿಲೋಮೀಟ್ರ್ ಇದೆ, ಯಾವ ಪ್ಲೇಸಿಂದ ಯಾವ ಪ್ಲೇಸ್ಗೆ ಎಲ್ಲ ಕಂಡು ಹಿಡ್ಕೊಂಬಿಟ್ಟಿರ್ತಾರೆ. ಕೂತ್ಕೋ, ಟೈಮ್ ಆಗೋಯ್ತು. ಗೈಸ್ ಎಷ್ಟು ಲೈಕ್ ತುಂಬ ಏಜ್ ಆಗಿರೋರು ಬರ್ತಾರೆ ಇಲ್ಲಿ ಪಾರ್ಕಲ್ಲಿ ವಾಕ್ ಮಾಡೋದಕ್ಕೆ. ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ ಬರಬೇಕಾದ್ರೆ ವಾಕು ನಾನು ಮಾಡಲೇಬೇಕು ಎಕ್ಸಸೈಸು ಅಂತ. ಅಷ್ಟೇ ಏಜ್ ಆಗಿರೋರೇ ಮಾಡ್ತಿದ್ದಾರೆ, ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಅಂತದ್ರಲ್ಲಿ ನಾವು ವಾಕ್ ಮಾಡ್ತಾ ಇದ್ದಾರೆ, ಎಷ್ಟು ಹೆಲ್ಪ್ ಆಗುತ್ತೆ ವಾಕಿಂಗ್. ಸೊ ತುಂಬ ಇಂಪಾರ್ಟೆಂಟು ವಾಕಿಂಗು, ಎಕ್ಸಸೈಸು ಎಲ್ಲ. ಈ ಥರ ವಾಕ್ ಮಾಡೋದ್ರಿಂದ ನಿಮಗೆ ಟೋಟಲಿ ಬೆನಿಫಿಟ್ಸು. ಬಟ್ ನೀವು ಯಾವ ಥರ ವಾಕ್ ಮಾಡ್ತೀರಾ ಅನ್ನೋದೇ ಮೇನು. ಸುಮ್ಮನೆ ಲೇಜಿ ವಾಕ್ ಬೇರೆ, ಬ್ರಿಸ್ ವಾಕ್ ಬೇರೆ, ಡಿಪೆಂಡ್ಸ್. ಬಟ್ ಅದರ ಬೆಸ್ಟ್ ವಾಕ್ ಅಂತಂದರೆ ಫ್ಲಕ್ಚುಯೇಟ್ ಇರಬೇಕು, ಸ್ವಲ್ಪ ದೂರ ಫಾಸ್ಟ್ ಇರಬೇಕು, ಅದಾದಮೇಲೆ ಪೇಸ್ ಕಮ್ಮಿ ಮಾಡಬೇಕು, ಮತ್ತೆ ಸ್ಪೀಡ್ ಅಂದರೆ ಸ್ಪೇಸ್ ಮತ್ತೆ ಹಿಡಿಬೇಕು. ಆವಾಗ ನಿಮಗೆ ಹಾರ್ಟ್ ರೇಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಸುಮ್ಮನೆ ಒಂದೇ ಸಮ ಹೋಗೋದು, ಮತ್ತು ತುಂಬ ಓಡಬಾರ್ದು, ಆ್ಯಕ್ಚುಲಿ ಓಡಬಾರ್ದು. ಮಂಡಿಗೆ ಪ್ರಾಬ್ಲಮ್ ಆಗುತ್ತಲ್ವ ಮುಂದೆ. ಏನು ಗೊತ್ತಾ, ಓಡ್ಬಿಟ್ಟು ಏನು ಮಾಡ್ತಾರೆ, ಸೀದಾ ಮನೆಗೆ ಹೋಗಿ ಮಲಿಕೊಂಡ್ಬಿಡ್ತಾರೆ. ಓಡಾದ್ಮೇಲೆ ಮಸ್ಟ್ ಆ್ಯಂಡ್ ಶುಡ್ಡು ಸ್ಕ್ವಾಟ್ಸ್ ಮಾಡಬೇಕು, ಲೆಗ್ ಎಕ್ಸ್ಟೆನ್ಷನ್ ಮಾಡಬೇಕು, ಲೆಗ್ ಪ್ರೆಸ್ ಮಾಡಬೇಕು. ಇದೆಲ್ಲ ಏನು ಸಿಗಲ್ಲ ಪಾರ್ಕ್ಗಳಲ್ಲಿ. ಅವೆಲ್ಲ ಮಾಡಿದ್ರೆ ಫಿಟ್ ಆಗಿರುತ್ತೆ ಕಾಲು. ಇಲ್ಲಾಂದರೆ ಒಂದು ಸರ್ಟನ್ ಏಜ್ಗೆ ನಿಧಾನ ನೀ ಪೇನ್ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸಸೈಸ್ ವಾಕಿಂಗ್ ಮಾಡಾದ್ಮೇಲಿಂದ ಲೆಗ್ ಎಕ್ಸ್ಟೆನ್ಷನ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಮಾಡಿದ್ರೆ ನೀ ಪೇನೇ ಬರಲ್ಲ ಚಿತ್ರ, 99% ಬರಲ್ಲ ಚಿತ್ರ, ಇದು ಗ್ಯಾರಂಟಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹಾಗೆ ನಾನು ಇದೇ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ, ಆರ್ಥೋಪೆಡಿಕಲ್ಲಿ ಇರೋದ್ರಿಂದ ಇದನ್ನು ನಾನು ಹೇಳ್ಬೋದು ಅಷ್ಟೇ. ನಂಗೆ ಏನಾದ್ರು ಒಂಚೂರು ಏಜ್ ಆದ್ಮೇಲೆ ಮಂಡಿ ನಾವು ಸ್ಟಾರ್ಟ್ ಆದರೆ ನಮ್ಮ ಯಜಮಾನ್ರು ಸ್ಟಾರ್ಟಿಂಗಲ್ಲೇ ಸರಿ ಮಾಡ್ಬಿಡ್ತಾರೆ ಅಲ್ವೇನ್ರಿ? ಸ್ಟಾರ್ಟಿಂಗಲ್ಲ ನಿನ್ಗೆ ಹೇಳಿಲ್ವಾ, ಮಾಡಾದ್ಮೇಲೆ ಕೂತ್ಕೊಂಡ್ಮೇಲೆ ಪಾರ್ಕಲ್ಲಿ ಸ್ಟ್ರೆಚ್ ಮಾಡಬೇಕು, ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೋ. ಎಲ್ಲ ಏನು ಮಾಡ್ತಾರೆ, ಪಾರ್ಕಲ್ಲಿ ವಾಕ್ ಮಾಡಿದ್ಮೇಲೆ ಸೀದಾ ಮನೆಗೆ ಹೋಗ್ಬಿಡ್ತಾರೆ. 6 ರೌಂಡ್ ಹೊಡೆದೆ, ಇವತ್ತು 2 ರೌಂಡ್ ಎಕ್ಸ್ಟ್ರಾ ಹೊಡೆದೆ ಅಂತ ಹೇಳ್ತಾರೆ. ಹೊಡೀರಿ, ಇಲ್ಲ ಅಂತಲ್ಲ. ಬಟ್ ಅರೆ ಅದಾದ್ಮೇಲಿಂದ ಅದಕ್ಕೇನು ಬೇಕೋ ಅದನ್ನು ಮಾಡಬೇಕು. ಲೆಗ್ ಎಕ್ಸ್ಟೆನ್ಷನ್ನು, ಸ್ವಲ್ಪ ಬಸ್ಕಿ ಹೊಡಿಯೋದು. ಬಸ್ಕಿ ಎಲ್ಲ ಬೇಡ, ಸ್ಕ್ವಾಟ್ಸು, ಅದರಲ್ಲಿ ಡಕ್ ಸ್ಕ್ವಾಟ್ಸು. ಒಂದು ಏಜ್ ಅವ್ರು ಮಾತ್ರ, ಎಲ್ಲ ಏಜ್ ಅವರು ಮಾಡಿ ಅಂತ ಹೇಳಲ್ಲ. 65-70 ವರ್ಷ ಆದವರು ಅಟ್ಲೀಸ್ಟ್ ಕಾಲನ್ನ ಹಿಂಗೆ ಚಾಚ್ಕೊಂಡು ನಿಂತ್ಕೊಂಡ್ರೆ 1 ನಿಮಿಷ 30 ಸೆಕೆಂಡು ಇಟ್ಕೊಂಡ್ರೆ ಒಂದು 4-5 ರೌಂಡು, 75 ಸ್ಟ್ರಾಂಗ್ ಆಗುತ್ತೆ. 75 ಯಾವಾಗ ಸ್ಟ್ರಾಂಗ್ ಆಗುತ್ತೋ ನಿಮಗೆ ನೀ ಪೇನ್ ಬರೋಕ್ಕೆ ಚಾನ್ಸೇ ಇಲ್ಲ, 99% ಬರಲ್ಲ. ಮಾಡಲ್ಲ ಇದನ್ನು ಯಾರು. ಇವಾಗ ತಾನೇ ಮನೆಗೆ ಬಂದ್ವಿ, ವಾಕ್ ಎಲ್ಲ ಮುಗೀತು. ಆ್ಯಂಡ್ ನಾವು ಯಜಮಾನ್ರಿಗೆ ತೋರಿಸೋಣ. ಇದು ಇಲ್ಲಿ ನೋಡ್ರಿ,
ಕಿಸ್ಪೆ ಟಾಪಿ ಬರ್ತಾನೆ ಇದೆ ಎಸ್. ಹಂಗೆ ಬರ್ತದೆ, ಒಳ್ಳೆ ಕಲ್ಲಿದ್ದಂಗೆ ಇರುತ್ತೆ ಇದು. ಕಲ್ಲಿದ್ದಂಗೆ ಬಟ್ ಕಚ್ಕೊಂಡು ತಿನ್ಬೋದು. ನೀಟಾಗೆ ಈ ಕ್ಯಾಡ್ಬರೀಸ್ ಚಾಕ್ಲೇಟ್ ಇದ್ದಂಗೆ ಇರಲ್ಲ guys. ಇದು ಕ್ಯಾರಮೆಲ್ ಚಾಕ್ಲೇಟ್ ಇದ್ದಂಗೆ ಇರುತ್ತೆ. ಇದು ಅವಾಗೆಲ್ಲ ಇಷ್ಟಪಟ್ಟು ತಿಂತಾ ಇದ್ವಿ. ಇನ್ನೂ ಓಪನ್ ಸಹ ಮಾಡಿಲ್ಲ ನಾನು, ತೋರ್ಸೋಣ ನಿಮಗೆ ಅಂತ. ತೋರಿಸು ಚಾಕ್ಲೇಟ್ಸು. ನೋಡ್ತೀಯನಪ್ಪ, ಮೊದಲೇ ಇತ್ತು ಆದ್ಮೇಲೆ ಅಲ್ಲೋ ಕೂತ್ಕೊ. 500 ರೂಪಾಯಿ ಸಮ ಊಟ. ಇಲ್ಲ ಇಲ್ಲ ಅಲ್ಲೋ ಕೂತ್ಕೊ. 500 ರೂಪಾಯಿ ಸಮ ಊಟ. ಇಲ್ಲ ಇಲ್ಲ ಇನ್ನ ತುಂಬಾ ಐತೆ ದುಡ್ಡು. ತುಂಬ ಇದೆ ರೀ ಅವಳ ಹತ್ರ ದುಡ್ಡು. ಅಮ್ಮಂದು ಸೇರಿಸಿ ನಾನೇ ಕೊಟ್ಟಿರೋದು. ಏನಮ್ಮ ಇದು, ಏನಮ್ಮ ಇದು? ಸರಿ ನಾನೇ ತರ್ಸ್ತೀನಿ, ಎಲ್ಲ ತರ್ಸ್ತೀನಿ ನಾನು. ನೋಡ್ಬೇಡ, ಇಲ್ಲೋಡು 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 ಕಣ್ಣು ಮುಚ್ಕೊಂಡ್ಬಿಡ್ತೀನಿ ಬಿಡಿ ಹೆಂಗೇನೆ. ಇಲ್ಲೋಡು ಈ ಸ್ಟಿಕ್ಸ್ ಅಂತೇನೋ. ತೆಗಿಬೇಡ್ರಿ ಮಕ್ಕ ನೋಡ್ತಾಳೆ. ನಾನೇ ತೆಗಿತಿಲ್ಲ ಕಣಪ್ಪ. ತಗೊಳ್ರಿ, ನಿಮ್ಗೆ ಇಷ್ಟ ಅಲ್ವಾ ಮಿಲ್ಕಿ ಬಾರು? ಒಂಚೂರು ತಿನ್ನಿ, ನೀವು ಇಷ್ಟವಾಗ್ತಿಲ್ವಾ? ಇಲ್ಲಿ ಇದರಲ್ಲೆಲ್ಲ ಚೆನ್ನಾಗಿದೆ, ಯಾವ್ದು ಗೊತ್ತಾ? ಟೋಸ್ಟಾ ನ್ಯಾಚುರ ಅಂದ್ರೆ ಒಳ್ಳೆ ಚಾಕ್ಲೇಟ್ ಯಾವುದು? ಒಳ್ಳೆ ಕಂಪ್ನಿ ಕ್ಯಾಡ್ಬರಿ. ಡಿಸ್ಪೆಲ್ಲೋ ಇನ್ನೆಲ್ಲ Five star? ಮಿಠಾ ಕಂಪ್ನಿ. 5 ಸ್ಟಾರ್ 5 ಸ್ಟಾರ್ ಓಕೆ. ಆಯ್ತು ನೋಡು, ಮಿಠಾಯಿ ಕಂಪನಿ ನ್ಯಾಚುರಾ. ಏನಿಲ್ಲ ರೀ, ಫ್ರೂಟ್ ಎಲ್ಲಾನು ಒಳ್ಳೆ ಕಂಪ್ನಿನೇ. ಒಳ್ಳೆ ಕಂಪನಿ ಫ್ರೂಟ್ ಎಲ್ಲ. 10 ರೂಪಾಯಿ ಇದು. ನೋಡಿ ಬಾಲ್ ಇದ್ದಂಗಿದೆ, ನೋಡು 10 ರೂಪಾಯಿ ಅಂತೆ, 5 ಟೆನ್ನಿಸ್ ರೂಪಾಯಿ. ಬಾಲ್ ಇದ್ದಂಗಿದೆ. ಅಲ್ವಾ, ಇದನ್ನ ಟ್ರೈ ಮಾಡೋಣ ಒಂದ್ಸತಿ. ಅದೊಂದು ಟ್ರೈ ಮಾಡೋಣ. ಅಲ್ವಾ? ಓಪನ್ ಮಾಡಿ. ನೈಸ್, ನಮ್ಮ ವಿಷಯ ಇದನ್ನು ಟ್ರೈ ಮಾಡ್ತಾ ಇರುತ್ತೆ ಈಗ. ಟೆನ್ನಿಸ್ ಬಾಲ್ ಇದ್ದಂಗಿದೆ ನೋಡಿ ಗೈಸ್, ತಗೊಳಪ್ಪ. ನಾನು ತಡಿ, ಇಬ್ರು ಒಟ್ಟಿಗೆ ಬೈಕ್ ಇಬ್ರು ಒಟ್ಟಿಗೆ ಹೆಂಗ್ ತೋರಿಸ್ತೀವಿ? ಓಕೆ. ಚಿಂಗಮು ಹುಳಿ ಹುಳಿ ಇರುತ್ತೆ. ಅರ್ಧ ನನಗೆ ಕೊಡ್ರಿ, ನೀವು ಫುಲ್ ತಿನ್ಬೇಡಿ. ತಗೋ ಚಿನ್ನ ಫುಲ್ಲು. ತಗೊಳ್ಳಿ. ಚೂಯಿಂಗ್ ಗಮ್ ಕರೆಕ್ಟ್. ನಂಗೆ ಸಾಕು. ಚೂಯಿಂಗ್ ಗಮ್ ಪೈನಾಪಲ್ ಫ್ಲೇವರು. ಒಳಗಡೆ ಜಲ್ಲಿ ಇದೆ. ಹೌದು, ವಾವ್, ನೈಸ್. ಚೆನ್ನಾಗಿದೆ. ಇಲ್ಲೇ ಬರ್ದಿದೆ chewing ಗೈಸ್, gum ಪೈನಾಪಲ್ ಫ್ಲೇವರ್ದು ಚಾಕ್ಲೇಟ್ಸ್ ನಾನು ಅಷ್ಟಾಗಿ ತಿಂದಿಲ್ಲ. chocolate ಅಲ್ಲ, ಅದು ಕಚ್ಬಿಟ್ಟು ತಿನ್ಬಿಡ್ಬೇಡ. ಸಾರಿ, ಇದು ಚುವಿಂಗ್ ಗಮ್ ಗೈಸ್. ಹೆಂಗಿದೆ ಹೇಳು ಟೇಸ್ಟ್? Pineapple ಅದೇ flavor. ಕ್ಯಾಂಡಿ ಇದು ಬರೋದು ಗೊತ್ತಾ? ಸಾಕು ಬಿಡು, ಒಂದು ತಿಂದೆ ಇಟ್ಕೊ, ನಾಳೆ ತಿನ್ನು. ಮಡ್ಚಿ ಇಡ್ತಾ ಇರೋದು ಇದು. ಆಕ್ಚುಲಿ ದಿಸ್ ಇಸ್ ನಾಟ್ ಚುವಿಂಗ್ ಗಮ್, ಕರ್ಗೋಗುತ್ತೆ, ನೋಡ್ತಾ ಇರ್ರಿ. ಚಾಕ್ಲೇಟ್ ಕರೆಕ್ಟ್. ನೋಟ್ ಚುವಿಂಗ್ ಗಮ್. ತುಂಬಾ ಸ್ವೀಟ್ ಬಂತು, ನಾನು ಅದಕ್ಕೆ ಚಾಕ್ಲೇಟ್ ಅನ್ಕೊಂಡೆ. ಚುವಿಂಗ್ ಗಮ್. ಅಪ್ಪ ನೀನ್ ಹೆಂಗ್ ಹೇಳ್ತೀಯ ಹಂಗ್ ಶಿಫ್ಟ್ ಆಗ್ತಾ ಇರುತ್ತೆ. ಇಲ್ಲ ಇಲ್ಲ, ಕರ್ಗಲ್ಲ ರೀ, ಲಾಸ್ಟಲ್ಲಿ ಒಂಚೂರು ಮಿಗುತ್ತೆ. ತೌದಿ ರೂಪಾಯಿ. ಓಕೆ ಗಾಯ್ಸ್, ಅಷ್ಟೇ ಗಾಯ್ಸ್, ಇವತ್ತೊಂದು ಮುಗೀತು. ಬರೀ ಕಾಂಜಿ ಪಿಂಜಿ ಐಟಮೇ ತಗೊಳ್ಳೋದು. ಎಷ್ಟು ರೂಪಾಯಿ ಇದೆ? ಬಯಸ್ಕೊತಿದ್ದಾಳೆ ಗೈಸ್. ಕೂಡ 5 ರೂಪಾಯಿ ಇದ್ರೆ ಕೊಡು ನನಗೆ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದ್ರೆ ನೋಡಪ್ಪ, ಇದೆಲ್ಲ ಸಿಹಿ ಪದಾರ್ಥ, ಖಾರ ಪದಾರ್ಥ ಲಾಸ್ಟ್. ಗೈಸ್, ಶುಗರ್ ಕಟ್ ಆಫ್. ಆದ್ರೆ ನಾನು ತಿಂತಿಲ್ವಲ್ಲ ಇದನ್ನೆಲ್ಲ, ನಾನು ತಗೊಂಡಿರೋದು ಟ್ರಿಪ್ ಅಷ್ಟೇ. ಶುಗರ್ ಕಟ್ ಆಫ್ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಗಾಯ್ಸ್. ಗಾಯ್ಸ್, ಕಂಪ್ಲೀಟ್ ಶುಗರ್ ಕಟ್ ಆಫ್ ಅಲ್ಲ, ದಿನಕ್ಕೆ ಒಂದ್ಸತಿ ಶುಗರ್ ಕಟ್ ಆಫ್ ಇದು. ಹೋಗ್ಲಿ ಬಿಡಿ, ಇನ್ನ ಚಿಕ್ಕ ಹುಡುಗಿ, ಇನ್ನ ಪುಟ್ಟ ಮಗು ಅದು. ಸೊ ನಾವೇನೋ ಗೈಸ್, ಅನ್ಕೊಳ್ಳೋದಿಲ್ಲ. ನನ್ನ ಮನ್ಸಿಗೆ ತುಂಬಾ ಸುಖ ಸಿಗುತ್ತೆ ಶುಗರ್ ತಿಂದ್ರೆ. ಸೊ ದಿನದಲ್ಲಿ ಒಂದ್ಸತಿ ಶುಗರ್ ತಿಂದೇ ತಿಂತೀನಿ, ಅದ್ ಬಿಟ್ಟು ಇನ್ನೆಲ್ಲ ಮಿಕ್ಕಿದೆಲ್ಲ ಶುಗರ್ ಕಟ್ ಆಫ್ ಗೈಸ್. ಸೊ ಒಂದ್ಸತಿ ಶುಗರ್ ತಿಂತೀನಲ್ಲ, ಅದೇ ಇವಾಗ ತಿಂದಿದ್ದು. ಓಕೆ ಗೈಸ್, ನಿಮಗೆ ಬ್ಲಾಗ್ ಶಾಪಿಂಗ್ ಮಾಲ್. ನಿಮಗೆ ಬ್ಲಾಗ್ ತಾಳೆ ಎಂಡ್ ಮಾಡಿಬಿಡ್ತೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೈಪ್ ಬಟನ್ ಒತ್ತಿ. ಅಪ್ಪಂಗೆ ಹೇಳ್ದೆ ಅದು 1 ಮಿಲಿಯನ್ದು.
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ನೋಡಿ ಗೈಸ್ 1 ಮಿಲಿಯನ್ ಮಾಡಬೇಕಂತೆ. ಅತಿ ಆಸೆ ನಮ್ದಂತೂ. ಇಲ್ಲ, ಆಗತ್ತೆ, ನಿಧಾನಕ್ಕಾಗತ್ತೆ. ಆಗತ್ತೆ ಗೈಸ್, ಹಾಗೆ ಆಗತ್ತೆ. ನೀವೇ ಮಾಡ್ತೀರಾ ಗೈಸ್. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಮ್ಮ ಫ್ರೆಂಡ್ಸ್ ಕೈನಲ್ಲೂ ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ. Thank you so much for watching our vlog. Until next time, take care. Bye bye. See you guys. Bye bye.